ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಎಲ್ಲ ಸಂಸದರನ್ನ ನಾನು ಹಾಸನ ಜಿಲ್ಲೆಗೆ ಬರಬೇಕು ಅಂತಂತೇಳಿ ವಿನಂತಿಯನ್ನು ಮಾಡ್ಕೊಳ್ತೀವಿ. ನಾವಲ್ಲಿ ವಿಶೇಷವಾಗಿ ನಮ್ಮ ರಾಜ್ಯದಿಂದ ಆಯ್ಕೆಯಾಗಿರುವಂಥ ಎಲ್ಲ ಕೇಂದ್ರ ಸಚಿವರನ್ನ ಆ ದಿನ ಇಲ್ಲಿ ಕರೆದು ಇಲ್ಲಿ ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಬೇಕು, ಒಂದು ಬೃಹತ್ ಸಮಾವೇಶವನ್ನು ಮಾಡಬೇಕು ಅಂತ ಒಂದು ತೀರ್ಮಾನವನ್ನು ಮಾಡಿದ್ದೀವಿ. ನಾವಿಲ್ಲಿ ಈಗಾಗಲೇ ಒಂದು ಸುತ್ತಿನ ಮಾತುಕತೆಯನ್ನು ನಾನು ಕೂಡ ಮಾಡಿದ್ದೀನಿ. ನಾವಿಲ್ಲಿ ಯಾವ ಜಿಲ್ಲೆಗೆ ಕಳಂಕ ತಂದರೋ ಅದೇ ಜಿಲ್ಲೆಯಿಂದಲೇ ಕೂಡ ನಾವಲ್ಲಿ ನಮ್ಮ ಮೈತ್ರಿ ಪಕ್ಷದ ಅಂದರೆ JDS ಪಕ್ಷದ ಎಲ್ಲ ಶಾಸಕರು, ಪರಾಜಿತ ಅಭ್ಯರ್ಥಿಗಳಾಗಿರ್ಬೋದು, ಶಾಸಕರಾಗಿರ್ಬೋದು, JDS ಪ್ರಮುಖ ನಾಯಕರುಗಳು ಮತ್ತು ಕಾರ್ಯಕರ್ತರುಗಳು ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರುಗಳು, ಪರಾಜಿತ ಅಭ್ಯರ್ಥಿಗಳು, ಶಾಸಕರು ಎಲ್ಲರನ್ನೂ ಕೂಡ ನಾವಲ್ಲಿ ಒಟ್ಟಿಗೆ ಸೇರಿಸಿ ನಾವಲ್ಲಿ ಈ ಸ್ಥಳೀಯ ಸಂಸ್ಥೆ ಚುನಾವಣೆಯನ್ನು ಗೆಲ್ಲಬೇಕು. ನಾವಲ್ಲಿ ಹಾಸನದಿಂದಲೇ ನಾವು ಅಧಿಕಾರವನ್ನು ಮತ್ತೆ ಪ್ರಾರಂಭ ಮಾಡಬೇಕು ಅಂತ ಒಂದು ತೀರ್ಮಾನವನ್ನು ಮಾಡಿದ್ವಿ. ನಾವಲ್ಲಿ ಈಗಾಗಲೇ ನಾನು 2 ಸುತ್ತಿನ ಮಾತುಕತೆ ಆಗಿದೆ. ಅಲ್ಲಿ ವೆರಿ ಶಾರ್ಟ್ಲಿ HD ಕುಮಾರಸ್ವಾಮಿ ಅವರು ಹಾಸನ ಜಿಲ್ಲೆಗೆ ಎಂಟ್ರಿ ಆಗ್ತಾರೆ. ಇಲ್ಲಿ ರಾಜಕೀಯವನ್ನು ಈ ಜಾಗದಿಂದಲೇ ಪ್ರಾರಂಭ ಮಾಡಬೇಕು ಅಂತ ನಾನು ಮನವಿಯನ್ನು ಕೂಡ ಮಾಡಿದ್ದೀನಿ. ನಾನು ಇಲ್ಲಿ ಅಟ್ಲೀಸ್ಟ್ ತಿಂಗಳಿಗೆ 1 ಬಾರಿ ಆದರೂ ಕೂಡ ನೀವು ಇಲ್ಲಿ ಬರಬೇಕು. ನೀವು ಇಲ್ಲಿ ನನ್ನ ಕ್ಷೇತ್ರದಲ್ಲಿ ಒಳಯನ್ಸ್ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಬೃಹತ್ ಕಾರ್ಖಾನೆಯನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಈಗಾಗಲೇ ನಾನು ಕುಮಾರಸ್ವಾಮಿ ಜೊತೆ ಮನವಿಯನ್ನು ಮಾಡಿದ್ದೀನಿ. ಇಲ್ಲಿ ಮುಂದಿನ ದಿವಸಗಳಲ್ಲಿ ನಾವಲ್ಲಿ ನಮ್ಮ ಹಾಸನ ಜಿಲ್ಲೆಯಿಂದ ಸುಮಾರು 10,000 ಯುವಕರಿಗೆ ನಾವು ಉದ್ಯೋಗವನ್ನು ಕೊಡಿಸುವಂಥ ಕೆಲಸವನ್ನು ಮಾಡಬೇಕು ನಾವು. ಆಮೇಲೆ ಯಾವುದೇ ಕಾರಣಕ್ಕೂ JDS ಕಾರ್ಯಕರ್ತರಾಗಿರಲಿ ಮತ್ತು BJP ಕಾರ್ಯಕರ್ತರಾಗಿರಲಿ ಗೊಂದಲಕ್ಕೀಡಾಗೋದು ಬೇಡ. ಅಲ್ಲಿ ನಮಗೆ ನಾಯಕರಿಲ್ಲ ಅನ್ನೋದು ಸಂದೇಹ ಬರೋದು ಬೇಡ. ಅಲ್ಲಿ ನಾನು ಸಂಪೂರ್ಣ ಸಾರಥ್ಯವನ್ನು ವಹಿಸ್ಕೊತಾ ಇದ್ದೀನಿ. ನಾನಲ್ಲಿ ಹಾಸನ ಜಿಲ್ಲೆಯಲ್ಲಿ ನಮ್ಮ ಪ್ರೀತಮ್ ಜಿ ಇರ್ಬೋದು, ನಾನಿರ್ಬೋದು, ಇಲ್ಲಿ ಎಲ್ಲರೂ ಕೂಡ ವಿಶ್ವಾಸದಿಂದ ಒಟ್ಟಿಗೆ ಹೋಗಿ ನಾವಲ್ಲಿ ಪಕ್ಷದ ನಾಯಕರುಗಳನ್ನು ಕರೆಸಿ ನಾವಲ್ಲಿ ಹಾಸನ ಜಿಲ್ಲೆಯಿಂದಲೇ ನಾವು ಈ ಒಂದು ರಣರಂಗವನ್ನು ಪ್ರಾರಂಭ ಮಾಡಬೇಕಂತ ತೀರ್ಮಾನ ಮಾಡಿದ್ವಿ. ನಾವಲ್ಲಿ ಮುಂದಿನ ದಿವಸಗಳಲ್ಲಿ ನಾವು ಅಂದರೆ ಆಗಸ್ಟ್ 15ನೇ ತಾರೀಕಿನ ಒಳಗಡೆ ನಾನು ಅವ್ರನ್ನ ಭೇಟಿ ಮಾಡಿ ನಾನಲ್ಲಿ ಯಾವ ದಿವಸ ಅಂತ ನಿಗದಿ ಮಾಡಿ ನಾವಲ್ಲಿ ಹಾಸನ ಜಿಲ್ಲೆಯಿಂದಲೇ ಈ ಜಿಲ್ಲೆಯ ಮಣ್ಣಿನ ಮಗ ಅಂತ ಹೆಸರಾದಂಥ ಸನ್ಮಾನ್ಯ ಶ್ರೀ ಪೂಜ್ಯ ದೇವೇಗೌಡರಿಗೆ ನಾವು ಅದ್ದೂರಿಯಾದ ಸನ್ಮಾನವನ್ನು ಇಟ್ಕೊಂಡು ಅವತ್ತಿನ ದಿವಸ ಎಲ್ಲ ಸಚಿವರಿಗೆ ಸನ್ಮಾನವನ್ನು ಇಟ್ಕೊಂಡವಲ್ಲಿ ಹಾಸನ ಜಿಲ್ಲೆಯಿಂದಲೇ ನಾವು ಭಾರತೀಯ ಜನತಾ ಪಕ್ಷ ಮತ್ತು JDS ಪಕ್ಷದ ಮೈತ್ರಿ ನಾವು ತಾಲೂಕ್ ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ಮುಂದಿನ ದಿವಸಗಳಲ್ಲಿ ಹೈಕಮಾಂಡ್ ಏನು ತೀರ್ಮಾನವನ್ನು ಕೊಡ್ತಾರೆ, ಡೈರೆಕ್ಷನ್ ಕೊಡ್ತಾರೆ, ಅದ್ರ ಪ್ರಕಾರ ನಾವು ಕೆಲಸ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಅಲ್ಲಿ ಯಾವುದೇ ಕಾರಣಕ್ಕೂ JDS ಮತ್ತು BJP ಕಾರ್ಯಕರ್ತರು ಗೊಂದಲಕ್ಕೆ ಈಡಾಗೋದು ಬೇಡ. ಅಲ್ಲಿ ಕೆಲವರು ಅಧಿಕಾರ ಮತದಿಂದ ಮೆರೀತಾ ಇದ್ದಾರೆ. ಅಲ್ಲಿ ನನಗೆ ಅಧಿಕಾರ ಇದೆ, ನನಗೆ ಪಕ್ಷದಲ್ಲಿ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ ಹೇಳಿ ಮುಂದಿನ ದಿವಸಗಳಲ್ಲಿ ಅವರಿಗೆಲ್ಲ ತಕ್ಕ ಪಾಠ ಕೆಲಸ ಬರ್ತದೆ. ಅಲ್ಲಿ ಪಕ್ಷಕ್ಕೆ ನಾವು ಪ್ರಾಮಾಣಿಕವಾಗಿ ಭದ್ರಾಗಿರ್ಬೇಕು ನಾವೆಲ್ಲರೂ ಕೂಡ ನಾವಲ್ಲಿ. ಹಾಗಾಗಿ ಯಾರು ಕೂಡ ಯಾವುದೇ ದ್ವೇಷ ಅಸೂಯೆಯನ್ನು ಬಿಟ್ಟು ನಾವಲ್ಲಿ ಒಗ್ಗಟ್ಟಾಗಿ ನಿಂತಲ್ಲಿ ಹಾಸನ ಜಿಲ್ಲೆ ಒಂದೇ ಒಂದು ತಾಲೂಕ್ ಪಂಚಾಯತಿನೂ ಕೂಡ ನಾವು ಬೇರೆ ಪಕ್ಷಕ್ಕೆ ಬಿಟ್ಕೊಡದ ರೀತಿಯಲ್ಲಿ ಮೈತ್ರಿ ಪಕ್ಷದಿಂದ ಎಲ್ಲ ತಾಲೂಕ್ ಪಂಚಾಯತಿಗಳಲ್ಲಿ, ಎಲ್ಲ ಜಿಲ್ಲಾ ಪಂಚಾಯತಿಗಳಲ್ಲಿ ನಾವಲ್ಲಿ ಗೆಲುವನ್ನು ಸಾಧಿಸಿ ನಾವಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಅಧಿಕಾರ ಹಿಡಿಯುವಂಥ ಕೆಲಸದಲ್ಲಿ ಸಾರಥ್ಯವನ್ನು ಆ ಸಾರಥ್ಯ ವಹಿಸ್ಕೊಳ್ಳುವಂಥದ್ರಲ್ಲಿ ನಾನು ಪ್ರಮುಖ ಪಾತ್ರವನ್ನು ವಹಿಸ್ಕೊಳ್ತೀನಿ ನಾನು. ಹಾಗಾಗಿ ಎಲ್ಲ ನನ್ನ BJPಯ ಮತ್ತು JDS ಕಾರ್ಯಕರ್ತರಿಗೆ ನಾನು ವಿಶೇಷ ಮನವಿ ಅಂತಂದರೆ, ನಿಮ್ಮ ಜೊತೆ ನಾನು ಇದ್ದೀನಿ. ನಾನು ಯಾವುದೇ ಕಾರಣಕ್ಕೆ ಹಿಂದೆ ಹೋಗೋಂಥ ಪ್ರಶ್ನೆ ಇಲ್ಲ. ಅಲ್ಲಿ ನಾನು ಒಳಯನ್ಸ್ ವಿಧಾನಸಭಾ ಕ್ಷೇತ್ರದಲ್ಲಿ ಸೋತಿರ್ಬೋದಲ್ಲಿ, ಆದರೆ ನಿಮ್ಮೆಲ್ಲರ ಮನಸ್ಸನ್ನು ಗೆದ್ದಿದ್ದೀನಿ ನಾನಲ್ಲಿ. ಮುಂದಿನ ದಿವಸಗಳಲ್ಲಿ ನಿಮಗೆ ಗೊತ್ತಾಗ್ತದೆ ಇಲ್ಲಿ ಹಾಸನ ಜಿಲ್ಲೆಗೆ ಎಂಥ ಒಂದು ಪರಮಾಧಿಕಾರ ಬರ್ತದೆ ಅಂತಂದೇಳಿ ನೀವೆಲ್ಲ ಕಾಯ್ದು ನೋಡ್ತಾ ಇರಿ. ನೀವಲ್ಲಿ ವೆರಿ ಶಾರ್ಟ್ಲಿ ನಾನು ನಿಮಗೆ ಎಲ್ಲರೂ ಒಂದು ಸಿಹಿ ಸುದ್ದಿಯನ್ನು ಕೊಡ್ತೀನಿ. ಅಲ್ಲಿ ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.